ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನಿವತ್ತು ಡೈಲಿ ಲಾಗ್ ಮಾಡ್ತಾ ಇದ್ದೀನಿ. ನಾವಿವತ್ತು ನಮ್ಮ ಮನೆ ದೇವ್ರಿಗೆ ಹೊರಟಿದ್ದೀವಿ. ನಾನು ಮೊದಲೇ ಹೇಳಿದಾಗೆ ಕಾರ್ ತೊಗೊಂಡಿದ್ವಲ್ಲ, ಪೂಜೆ ಮಾಡಿಸ್ಬೇಕಿತ್ತು. ಹಾಗೆ ಶ್ರಾವಣ ಮಾಸದಲ್ಲಿ ಯಾವಾಗಲೂ ಹೋಗ್ತೀವಿ, ಸೊ ಅದಕ್ಕೋಸ್ಕರ ಇವತ್ತು ಹೊರಟಿದ್ದೀವಿ. ಇವಾಗ ಟೈಮ್ ಬಂದು 1:30 ಆಗಿದೆ. ನಾವು ಹೊರಡೋದು ಲೇಟನೇ, ಯಾಕಂದರೆ ಅಲ್ಲಿ ಸಂಜೆ ಪೂಜೆ ಇರೋದು. ನಮ್ಮ ಮನೆ ದೇವ್ರ ಲಕ್ಷ್ಮಿ ಅಲ್ಲಿ ಪೂಜೆ ಇರೋದೇ ಸಂಜೆ, ಅದಕ್ಕೋಸ್ಕರ ನಾವು ಹೊರಡೋದು ಇಷ್ಟೊತ್ತಾಗತ್ತೆ. ಸೊ ಫ್ರೆಂಡ್ಸ್, ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಆಮೇಲೆ ಯಾರ್ಯಾರು ಹೋಗ್ತಿದ್ದೀವಿ ಏನು ಅಂತ ಎಲ್ಲ ತೋರಿಸ್ತೀನಿ. ಹಾಗೆ ನಮ್ಮ ಮನೆ ದೇವಸ್ಥಾನನೂ ನಿಮ್ಗೆ ತೋರಿಸ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ಹೋಗೋಣ. ಹಾಗೆ ಫ್ರೆಂಡ್ಸ್, ನಾನು ಔಟ್ಫಿಟ್ನ ತೋರಿಸ್ತಾ ಇದ್ದೀನಿ. ಇವತ್ತು ನಾನು ಟ್ರೆಡಿಷನಲ್ಲಾಗಿ ರೆಡಿ ಆಗಿದ್ದೀನಿ ದೇವಸ್ಥಾನಕ್ಕೆ ಹೋಗೋದ್ರಿಂದ. ಸೊ ಒಂದು ಸಿಂಪಲ್ಲಾಗಿರೋ ಸ್ಯಾರಿ ಉಟ್ಟಿದ್ದೀನಿ. ನಾನು ಇವಾಗ ಫುಲ್ ಔಟ್ಫಿಟ್ನ ತೋರಿಸ್ತೀನಿ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನೀವು, ಇದು ಸಿಂಬಾ. ಇವಾಗ ನಾವೆಲ್ಲರೂ ರೆಡಿ ಆಗಿದ್ದೀವಲ್ಲ, ಎಲ್ಲೋ ಹೊರಡ್ತೀವಿ ಅಂತ ಗೊತ್ತಾಗಿದೆ. ಫುಲ್ ಬೇಜಾರು ಮಾಡ್ಕೊಂಡು ನಮ್ಮ ಹಿಂದೆನೇ ಸುತ್ತುತ್ತಾ ಇದೆ ಅದು. ನಾವು ಹೊರಡ್ತಿರೋದೇ ಮಧ್ಯಾಹ್ನ ಆಗಿರೋದ್ರಿಂದ ಅವನು ಅರ್ಧ ದಿನ ಎಲ್ಲ ಆದರೆ ಇರ್ತಾನೆ ಒಬ್ಬನೇ. ಸೊ ಅವನಿಗೆ ಫುಡ್ಡೆಲ್ಲ ಇಟ್ಬಿಟ್ಟು ನಾವಿವಾಗ ಹೊರಡ್ತಾ ಇದ್ದೀವಿ. ನಾವಿವಾಗ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ದೀವಿ. ನಾನು ಆಗಲೇ ಹೇಳ್ದಾಗೆ ನಮ್ಮ ಮನೆ ದೇವರು ಲಕ್ಷ್ಮಿ ದ್ವಾರನಕುಂಟೆ ಅಂತ ಒಂದು ಹಳ್ಳಿ ಒಳಗಡೆ ದೇವಸ್ಥಾನ ಇರೋದು. ಸೊ ನಾವು ಬೆಂಗಳೂರಿಂದ ಹೊರಟು ತುಮಕೂರು, ಶಿರಾ, ಅಲ್ಲಿಂದ ಒಳಗಡೆ ಒಂದು ಪುಟ್ಟ ಹಳ್ಳಿ. ಹಾಗೆ ಇಲ್ಲಿ ಶುಕ್ರವಾರನೇ ಪೂಜೆ ಮಾಡೋದು. ನಾವು ಪ್ರತಿ ವರ್ಷವೂ ಶ್ರಾವಣ ಮಾಸದಲ್ಲಿ ಒಂದು ಶುಕ್ರವಾರ ಹೋಗ್ಬಿಟ್ಟು ಬರ್ತಾ ಇದ್ವಿ. ಈ ಸಲ ನಾವು ಹೋಗ್ತಾ ಇರೋದು ಶ್ರಾವಣ ಮಾಸದ ಕಡೆ ಶುಕ್ರವಾರ. ನನಗೆ ಸ್ವಲ್ಪ ಹುಷಾರಿರಲಿಲ್ಲ, ಸೊ ಹೋಗೋಕ್ಕಾಗಿರಲಿಲ್ಲ. ಮತ್ತು ಶ್ರಾವಣ ಮಾಸದ ಕಡೆ ಶುಕ್ರವಾರ ಅಂತೇಳಿ ನಾವು ಇವತ್ತೇ ಹೊರಟಿದ್ದೀವಿ. ಲಕ್ಷ್ಮಿ ನಮ್ಮ ಮನೆ ದೇವರು. ದ್ವಾರನಕುಂಟೆಯಲ್ಲಿ ಲಕ್ಷ್ಮೀ ದೇವಸ್ಥಾನ ಇರೋದು. ಆದರೆ ಅಲ್ಲಿಗೆ ಹೋಗೋಕ್ಕೂ ಮುಂಚೆನೇ ಇನ್ನೊಂದು ಮೂಲ ದೇವರಿದೆ. ಅಲ್ಲಿಗೆ ಹೋಗ್ಬಿಟ್ಟೇ ನಾವು ಆಮೇಲೆ ದೇವಸ್ಥಾನಕ್ಕೆ ಹೋಗಬೇಕು. ಮೂಲ ದೇವರು ಬಂದು ಗದ್ದೆಯಲ್ಲಿ ಇರೋದು ಲಕ್ಕಮ್ಮ ಹಾಗೆ ರಂಗನಾಥ ಸ್ವಾಮಿ ಅಂತ. ನಾವು ಅಲ್ಲಿ ಫಸ್ಟ್ ಹೋಗಿ ದರ್ಶನ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿಸಿ ಆಮೇಲೆ ನಮ್ಮ ದೇವಸ್ಥಾನಕ್ಕೆ ಹೋಗಬೇಕು. ಸೊ ನಾವಿವಾಗ ಫಸ್ಟ್ ಹೋಗ್ತಾ ಇರೋದು ಕೋಟೆಕೆರೆ ಅಂತ ಒಂದು ಹಳ್ಳಿ. ಅಲ್ಲಿಗೆ ಹೋಗ್ಬಿಟ್ಟು ಆಮೇಲೆ ನಾವು ದ್ವಾರನಕುಂಟೆ ದೇವಸ್ಥಾನಕ್ಕೆ ಹೋಗ್ತೀವಿ. ನಾವಿವಾಗ ತುಮಕೂರು ಹೈವೇನಲ್ಲಿದ್ದೀವಿ. ನಾವು ಹೊರಟಿದ್ದೆ 1:30 ಆಗಿತ್ತು. ಸೊ ಇವಾಗ 1 ಅವರ್ ಆಯಿತು ನಾವು ಜರ್ನಿ ಸ್ಟಾರ್ಟ್ ಮಾಡಿ. ಮತ್ತು ಊಟದ ಟೈಮ್ ಆಗಿತ್ತು. ಸೊ ಊಟ ಮಾಡೋಣ ಅಂಥೇಳಿ ಒಂದು ಕಡೆ ಸ್ಟಾಪ್ ಮಾಡಿದ್ವಿ. VRL ಅಂತ ಒಂದು ಹೋಟೆಲ್ಲು. ಸೊ ಅಲ್ಲೇ ಹೋಗಿ ಊಟ ಮಾಡಿಕೊಂಡು ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತೀವಿ.
ಮನೆ ದೇವ್ರಿಗೆ ಯಾರ್ಯಾರು ಹೊರಟಿದ್ದೀವಿ ಅಂದರೆ ನಾನು, ನನ್ನ ಹಸ್ಬೆಂಡು, ನನ್ನ ಮಗಳು, ಹಾಗೆ ನಮ್ಮ ಅತ್ತೆ ಮತ್ತು ನಮ್ಮ ಮಮ್ಮಿ ಡ್ಯಾಡಿ 5 ಜನ ಹೊರಟಿದ್ದೀವಿ. ಸೊ ತುಂಬ ಖುಷಿ ಅನ್ನಿಸ್ತು. ನಮಗೆ ತುಂಬ ಹತ್ತಿರವಾಗಿರೋರು ನಮ್ಮ ಜೊತೆಲೇ ಇದ್ದಾರೆ ಅಂದರೆ ಅದು ತುಂಬಾ ಖುಷಿ ಅಲ್ವಾ. ಇನ್ನೇನು ಬೇಕಲ್ವ ಲೈಫಲ್ಲಿ, ಎಲ್ಲರೂ ಚೆನ್ನಾಗಿ ಖುಷಿಯಾಗಿ ಇರಬೇಕು. ಇದನ್ನು ಬಿಟ್ಟು ಜಗಳ ಆಡೋದಾಗಿರ್ಬೋದು, ಇನ್ನೊಬ್ರಿಗೆ ಕೆಟ್ಟದ್ದು ಬಯಸೋದಾಗಿರ್ಬೋದು, ಆ ಥರ ಇತ್ತು ಅಂದರೆ ನಾವು ಲೈಫಲ್ಲಿ ಸಂತೋಷವಾಗಿರೋದನ್ನೇ ಕಳ್ಕೊಂಬಿಡ್ತೀವಲ್ವ. ಅದ್ರ ಬದಲು ಲೈಫಲ್ಲಿ ನಮಗೇನು ಬೇಕು, ನಮ್ಮ ಖುಷಿಗೇನು ಬೇಕೋ ಅದನ್ನು ಮಾತ್ರ ನಾವು ಕಾನ್ಸಂಟ್ರೇಟ್ ಮಾಡಬೇಕು. ಇನ್ನೊಬ್ಬರಿಗೆ ಯಾವುದೇ ರೀತಿಯಾಗಿ ಸಹ ಹರ್ಟ್ ಮಾಡೋದು ಇದೆಲ್ಲ ಮಾಡಬಾರ್ದು. ಇದು ನನ್ನ ಒಪಿನಿಯನ್ನು. ನಾನು ಹಾಗೆ ಇರೋದಕ್ಕೇನೆ ಇಷ್ಟಪಡ್ತೀನಿ. ಹಾಗೆ ನಾವು ಬೇರೆಯವ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡೋಕ್ಕೂ ಹೋಗಬಾರ್ದು. ನಮಗೇನು ಬೇಕು, ನಮ್ಮದೇನಿದೆ ಕೆಲಸ ಅಷ್ಟು ಮಾತ್ರ ನೋಡ್ಕೊಂಡಿರಬೇಕು. ಅವ್ರ ಮನೇಲಿ ಅದಿದೆ, ನಮ್ಮ ಮನೇಲಿ ಇದಿಲ್ಲ ಆ ಥರ ನೋಡಿ ಹೊಟ್ಟೆ ಕಿಚ್ಚು ಪಡೋದಾಗಿರ್ಬೋದು, ಆ ಥರ ಏನೂ ಇರಬಾರ್ದು. ನಮ್ಮ ಕೈಯಲ್ಲಾದರೆ ಒಬ್ಬರಿಗೆ ಸಹಾಯ ಮಾಡೋಣ, ಇಲ್ಲ ಅಂದರೆ ಸೈಲೆಂಟಾಗಿ ಸುಮ್ಮನಿದ್ಬಿಡೋಣ. ಈ ರೀತಿ ನನ್ನ ಅನಿಸಿಕೆ. ನಾವು ಎಲ್ಲ ಮನುಷ್ಯರೇ ಆಗಿರೋದ್ರಿಂದ ಗೊತ್ತೋ ಗೊತ್ತಿಲ್ಲದೇನೋ ಕೆಲವೊಂದು ತಪ್ಪುಗಳನ್ನು ಮಾಡಿರ್ತೀವಿ. ಅದನ್ನು ತಿದ್ದುಕೊಂಡು ಮುಂದೆ ನಡಿಬೇಕು. ಹಾಗೆ ಗೊತ್ತಿದ್ದು ಹರ್ಟ್ ಮಾಡೋದಾಗಿರ್ಬೋದು, ಈ ರೀತಿ ಎಲ್ಲ ಮಾಡಬಾರ್ದು. ನಾನು ಇಷ್ಟು ವರ್ಷದಲ್ಲಿ ಕಲ್ತಿರೋದು ಇದನ್ನೇ. ಏನಪ್ಪ ಇವಳು ಇಷ್ಟೆಲ್ಲ ಮಾತಾಡ್ತಾ ಇದ್ದಾಳೆ ಅಂತ ತಪ್ಪು ತಿಳ್ಕೊಬೇಡಿ. ಇದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಹಾಗೆ ನಾವು ಇವಾಗ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಹಳ್ಳಿ ವಾತಾವರಣ ಆಗಿರೋದ್ರಿಂದ ತುಂಬಾ ಚೆನ್ನಾಗಿದೆ. ನಮ್ಗೆ ಈ ರೀತಿ ಎಲ್ಲ ಹಳ್ಳಿಲೇ ನೋಡೋಕ್ಕೆ ಸಿಗೋದು. ಹಾಗೆ ಫ್ರೆಶ್ ಏರ್ ಕೂಡ ಇತ್ತು, ತುಂಬಾ ಗ್ರೀನರಿ ಇತ್ತು, ತುಂಬಾ ಚೆನ್ನಾಗಿದೆ ಜರ್ನಿ ಅಂತ ಹೇಳ್ಬೋದು. ನಾವಿವಾಗ ಫಸ್ಟು ಕೋಟೆಕೆರೆ ಅಂತ ಒಂದು ಗದ್ದೆ ಇದೆ, ಅಲ್ಲೂ ದೇವರಿದೆ. ಸೊ ಅಲ್ಲಿಗೆ ಫಸ್ಟು ಹೋಗ್ತಾ ಇದ್ದೀವಿ. ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಮೇಯ್ನ್ ದೇವಸ್ಥಾನ ಇದೆ ಲಕ್ಷ್ಮೀ ದೇವಿದು, ಅಲ್ಲಿ ಹೋಗಬೇಕು. ಸೊ ಫ್ರೆಂಡ್ಸ್, ನಾನು ಕೋಟೆಕೆರೆಗೆ ಹೋದ್ಮೇಲೆ ನಿಮಗೆ ಸಿಗ್ತೀನಿ. ಮತ್ತೆ ಇನ್ನು ಎಷ್ಟೊತ್ತು ಕೋಟೆಕೆರೆ? ಇನ್ನು 1 ಅವರ್ ಆಗುತ್ತೆ. 6:30 ಆಗುತ್ತೆ ನಾವು ಅಲ್ಲಿ ರೀಚ್ ಆಗೋದು. ಸೊ ಫ್ರೆಂಡ್ಸ್, ಇವಾಗ ನಾವು ಕೋಟೆಕೆರೆ ಅನ್ನೋ ಹಳ್ಳಿಗೆ ಬಂದು ರೀಚ್ ಆಗಿದ್ದೀವಿ. ಇದು ಒಂದು ಗದ್ದೆ. ಇಲ್ಲಿ ಒಳಗಡೆ ಇರೋದು ಮೂಲ ದೇವರು ಲಕ್ಕಮ್ಮ ಮತ್ತು ರಂಗನಾಥ ಸ್ವಾಮಿ. ಇಲ್ಲಿ ಪೂಜೆ ಮುಗಿಸ್ಕೊಂಡು ನಾವು ಲಕ್ಷ್ಮೀ ದೇವಸ್ಥಾನಕ್ಕೆ ಹೊರಡಬೇಕು. ಸೊ ಅದಕ್ಕೋಸ್ಕರ ಇವಾಗ ಫಸ್ಟು ಇಲ್ಲಿ ಪೂಜೆನ ಮಾಡಿಸ್ತಾ ಇದ್ದೀವಿ. ನಾವು ಇಲ್ಲಿ ಬಂದು ರೀಚ್ ಆದಾಗ 6:30 ಆಗಿತ್ತು. ಆಗಲೇ ಕತ್ತಲೆ ಕೂಡ ಆಗಿತ್ತು. ಅದು ಹಳ್ಳಿ ಆಗಿರೋದ್ರಿಂದ ಕರೆಂಟ್ ಕೂಡ ಇರಲಿಲ್ಲ. ಕರೆಂಟ್ ಹೋಗೋದು ಬರೋದು ಈ ರೀತಿ ಆಗ್ತಾಯಿತ್ತು. ಮತ್ತು ಹಾಗೇ ಪೂಜೆ ಮಾಡಿಸ್ತಾ ಇದ್ದೀವಿ. ಇವಾಗ ನೀವು ನೋಡ್ತಾ ಇರೋದು ಮೂಲ ದೇವರು ಲಕ್ಕಮ್ಮ ರಂಗನಾಥ ಸ್ವಾಮಿ. ಇದು ಗದ್ದೆ ಒಳಗಡೆ ಇರೋದು. ಇಲ್ಲಿ ಮುಂಚೆ ದೇವಸ್ಥಾನ ಕೂಡ ಇರಲಿಲ್ಲ. ಗದ್ದೆ ಒಳಗಡೆ ಹಾಗೆ ಕಲ್ಲಲ್ಲಿ ವಿಗ್ರಹ ಇತ್ತು. ಇವಾಗ ಕೋವಿಡ್ಗಿಂತ 1 ವರ್ಷ ಮುಂಚೆ, ಅಂದರೆ ಇವಾಗ 4 ವರ್ಷದ ಮುಂಚೆ ಚಿಕ್ಕದಾಗಿ ದೇವಸ್ಥಾನವನ್ನು ಕಟ್ಟಿದ್ದಾರೆ. ಇವಾಗ ಪೂಜೆ ಎಲ್ಲ ಆಯಿತು. ಮಂಗಳಾರತಿನ ತಗೋತಾ ಇದ್ದೀವಿ. ಮತ್ತು ಇವಾಗ ನೆಕ್ಸ್ಟು ಕಾರ್ ಪೂಜೆನ ಮಾಡ್ತಾ ಇದ್ದಾರೆ. ನೀವೀಗ ನೋಡ್ತಾ ಇರ್ಬೋದು, ಅವರು ಕಾರ್ ಮೇಲೆ ಲಕ್ಕಮ್ಮ ರಂಗನಾಥ ಸ್ವಾಮಿ ಅಂತೇಳಿ ಬರಿತಾ ಇದ್ದಾರೆ.
ಇವಾಗ ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದು ಲಕ್ಷ್ಮೀ ದೇವಸ್ಥಾನಕ್ಕೆ, ಅಂದರೆ ದ್ವಾರನಕುಂಟೆ ಲಕ್ಷ್ಮೀ ದೇವಸ್ಥಾನಕ್ಕೆ. ಇವಾಗ ನಾವು ಹೋಗ್ತಾ ಈ ರೀತಿ ಒಂದು ಹಳ್ಳೀಲಿ ಕೃಷ್ಣನ ಕೂರಿಸಿದ್ರು ಅನಿಸುತ್ತೆ, ಅದರದ್ದು ಮೆರವಣಿಗೆ ನಡೀತಾ ಇತ್ತು. ಅಂದರೆ ಕೃಷ್ಣ ಜನ್ಮಾಷ್ಟಮಿ ಕೂಡ ಇತ್ತಲ್ವ ಫ್ರೆಂಡ್ಸ್, ಹಾಗಾಗಿ ಈ ರೀತಿ ಜೋರಾಗಿ ಕೃಷ್ಣನ ಮೆರವಣಿಗೆ ಮಾಡ್ತಾಯಿದ್ರು. ಅದು ಒಂದೆರಡು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನಾವಿವಾಗ ದ್ವಾರನಕುಂಟೆ ದೇವಸ್ಥಾನಕ್ಕೆ ಬಂದು ರೀಚ್ ಆಗಿದ್ದೀವಿ. ನಾವಿಲ್ಲಿ ಬರ್ತಿದ್ದಾಗೇ ಈ ರೀತಿ ಒಂದು ಆರ್ಚ್ ಕಾಣಿಸುತ್ತೆ, ಇದ್ರ ಒಳಗಡೆನೇ ದೇವಸ್ಥಾನ ಇರೋದು. ಬನ್ನಿ ಫ್ರೆಂಡ್ಸ್, ಇವಾಗ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡೋಣ. ನಾವು ಇಲ್ಲಿಗೆ ಬಂದು ರೀಚ್ ಆದಾಗ ಟೈಮು 8 ಗಂಟೆ ಆಗಿತ್ತು. ಇಲ್ಲಿರೋದು ಸಂಜೆ ಪೂಜೆ, ಅದಕ್ಕೋಸ್ಕರ ತುಂಬಾ ಜನ ಇದ್ದರು ದೇವಸ್ಥಾನದಲ್ಲಿ. ಸೊ ಫ್ರೆಂಡ್ಸ್, ನಾವಿವಾಗ ದೇವಸ್ಥಾನದ ಒಳಗಡೆ ಬಂದಿದ್ದೀವಿ. ನೀವು ಇವಾಗ ನೋಡ್ತಾ ಇರೋದು ಲಕ್ಷ್ಮೀ ದೇವರನ್ನು. ನಾನಿವಾಗ ಪೂಜೆ ಕೊಡಲಿಕ್ಕೋಸ್ಕರ ತಟ್ಟೆಗೆ ಎಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ. ಪೂಜೆ ಸಾಮಾನೆಲ್ಲ ತೊಗೊಂಡು ಹೋಗಿದ್ವಲ್ಲ, ಅದನ್ನೆಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ. ಪೂಜೆಗೆ ಏನೇನು ಬೇಕೋ ನಾನು ಬೆಂಗಳೂರಿಂದನೇ ತೊಗೊಂಡು ಬಂದಿದ್ದೆ ಮಡ್ಲಕ್ಕಿ ಕೊಡಲಿಕ್ಕೆ ಅಮ್ಮನಿಗೆ. ಸೊ ಒಂದು ತಟ್ಟೆಯಲ್ಲಿ ಅಕ್ಕಿನ ಹಾಕಿ, ಒಂದು ತೆಂಗಿನಕಾಯಿ ಇಟ್ಟು, ಬಾಳೆಹಣ್ಣು, ಎಲೆ, ಅಡಿಕೆ, ಹಾಗೆ ಹೂವು, ಹಣ್ಣು, ಕರ್ಪೂರ, ಊದಿನ ಕಡ್ಡಿ, ಹಾಗೆ ಬ್ಲೌಸ್ ಪೀಸು, ಅರಿಶಿನ, ಕುಂಕುಮ, ಈ ರೀತಿ ಎಲ್ಲ ಒಂದು ತಟ್ಟೆಯಲ್ಲಿ ಜೋಡಿಸ್ಕೊತಾ ಇದ್ದೀನಿ. ಹಾಗೆ ಕಮಲದ ಹೂವನ್ನು ಸಹ ತೊಗೊಂಡು ಹೋಗಿದ್ದೆ. ಅದು ಲಕ್ಷ್ಮಿಗೆ ತುಂಬ ಇಷ್ಟವಾದ ಹೂವು. ದೇವಸ್ಥಾನಕ್ಕೆ ಪೂಜೆಗೆ ಕೊಟ್ಟರೆ ತುಂಬಾ ಒಳ್ಳೆಯದು ಅಂತ ಹೇಳಿದ್ರು. ಸೊ ಅದನ್ನು ಸಹ ನಾನು ತೊಗೊಂಡು ಹೋಗಿದ್ದೆ. ಹಾಗೆ ದೇವ್ರ ಪೂಜೆ ಎಲ್ಲ ಆದಮೇಲೆ ಇವಾಗ ಕಾರಿಗೆ ಸಹ ಪೂಜೆ ಮಾಡಿ ಕೊಡ್ತಿದ್ದಾರೆ.
ಫ್ರೆಂಡ್ಸ್, ಪೂಜೆ ಎಲ್ಲ ಮುಗ್ದಾದ್ಮೇಲೆ ಅಲ್ಲಿ ಅನ್ನ ಪ್ರಸಾದ ಕೂಡ ಇತ್ತು. ಅದಕ್ಕೋಸ್ಕರ ಊಟ ಮಾಡೋಣ ಅಂತೇಳಿ ಊಟಕ್ಕೆ ಕೂತಿದ್ದೀವಿ. ಊಟ ತುಂಬಾ ಚೆನ್ನಾಗಿತ್ತು. ಫ್ರೆಂಡ್ಸ್, ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮಾಡಿ ಇವಾಗ ಹೊರಡಬೇಕು. ಸೊ ಮನೆ ದೇವ್ರಿಗೆ ಬಂದು ತುಂಬಾ ಖುಷಿ ಆಯಿತು. ಒಂದು ಪಾಸಿಟಿವ್ ವೈಬ್ಸ್ ಬಂತು ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಅದರಿಂದ ನಾನು ಯಾವುದೇ ಹೊಸ ವಿಡಿಯೋ ಶೇರ್ ಮಾಡಿದ್ರೂ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.